ಈ ವಿಡಿಯೋದಲ್ಲಿ ಸಾಫ್ಟ್ ಮೈಸೂರು ಪಾಕನ್ನು ತುಪ್ಪ ಬಳಸದೆ ಕೇವಲ 3 ಸಾಮಗ್ರಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮೈಸೂರು ಪಾಕನ್ನು ಫಸ್ಟ್ ಟೈಮ್ ಮಾಡೋರು ಕೂಡ ನಾನು ಮಾಡಿದಂತಹ ಈ ವಿಧಾನದಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದರೆ ಬಾಯಲ್ಲಿ ಕರಗುವಂತಹ ಸಿಹಿಯನ್ನು ನೀವು ಕೂಡ ಮಾಡ್ಕೊಳ್ಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಯನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ದಪ್ಪ ತಳದ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಮೆಜರ್ಮೆಂಟನ್ನು ಇದೇ ಕಪ್ಪಲ್ಲಿ ಮಾಡ್ಕೊಳ್ತಾ ಇರೋದು. ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಸಿ ಅಂಶ ಎಲ್ಲ ಹೋಗಿಬಿಟ್ಟು ಒಳ್ಳೆ ಘಮ ಬರುತ್ತಲ್ಲ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಒಂದು 2-3 ನಿಮಿಷದಲ್ಲಿ ಇದೆಲ್ಲ ಚೆನ್ನಾಗಿ ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಕಾಣಿಸ್ತಿರ್ಬೋದು, ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದನ್ನೀಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದನ್ನೀಗ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ಗ್ಯಾಸಿಂದ. ಈ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟೆಲ್ಲ ಹಾಗೆ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು, ಈ ರೀತಿ ಜರಡಿ ಹಿಡ್ಕೊಂಡ್ರೆ ಇದರಲ್ಲಿರುವಂಥ ಉಂಡೆ ಅಥವಾ ಗಂಟೆಲ್ಲ ಬೇಗನೆ ಹೋಗುತ್ತೆ. ಈ ರೀತಿ ಗಂಟಿಲ್ಲದೆ ಕಡಲೆ ಹಿಟ್ಟನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋದ್ರಿಂದ ಬೇಗ ಮಿಕ್ಸ್ ಮಾಡ್ಕೊಳ್ಬೋದು, ತುಂಬ ಈಸಿ ಆಗುತ್ತೆ. ಹಾಗಾಗಿ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಗಂಟೆಲ್ಲ ಬರುತ್ತೆ. ಇದನ್ನು ಕೈಲಿ ಪ್ರೆಸ್ ಮಾಡಿಕೊಂಡ್ರೆ ಗಂಟೆಲ್ಲ ಒಡೆದು ಹೋಗುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಆಯಿತು. ಜರಡಿ ಹಿಡ್ಕೊಂಡ ನಂತರ ನೋಡಿ, ಕಾಣಿಸ್ತಿರ್ಬೋದು, ಒಂದು ಚೂರು ಏನು ಗಂಟೆ ಏನೂ ಇಲ್ಲ ಇದರಲ್ಲಿ. ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ಕೇಕ್ ಟಿನ್ನನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇಲ್ಲದಿದ್ದರೆ ನೀವು ನಾರ್ಮಲ್ ಬಟ್ಲನ್ನು ಕೂಡ ಉಪಯೋಗಿಸ್ಕೊಳ್ಬೋದು, ಅಥವಾ ಸ್ವೀಟ್ ಟ್ರೇ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರಿಟ್ಕೊಳ್ಬೋದು. ನಾನು ಎಣ್ಣೆನ ಸವರಿ ಸೈಡಲ್ಲಿ ಇಟ್ಟಿರ್ತೀನಿ ಈ ಪಾತ್ರೆಯನ್ನು. ಮೊದಲಿಗೆ ಈ ರೀತಿ ಎಣ್ಣೆನ ಸವರಿ ಇಟ್ಕೊಂಡ್ರೆ ಮೈಸೂರು ಪಾಕ್ ಮಿಶ್ರಣ ರೆಡಿ ಆದ ಕೂಡಲೇ ಇದಕ್ಕೆ ಹಾಕ್ಕೊಳ್ಬೋದು, ತುಂಬ ಈಸಿ ಆಗುತ್ತೆ. ಹಾಗೆ ಇನ್ನೊಂದು ದಪ್ಪ ತಳದ ಪಾತ್ರೆಗೆ 2 ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಬೇಕಾಗತ್ತೆ. ಹಾಗೆ 2 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೈಡಲ್ಲಿ ಇಟ್ಟಿರ್ತೀನಿ. ಹಾಗೆ ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಬಳಸಿರೋದು. ಆದಷ್ಟು ಕಡಿಮೆ ಸ್ಮೆಲ್ ಇರುವಂತಹ ಎಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ಕಂಪ್ಲೀಟಾಗಿ ಎಣ್ಣೆಯನ್ನು ಬಳಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಂಪ್ಲೀಟಾಗಿ 2 ಕಪ್ ತುಪ್ಪವನ್ನು ಕೂಡ ಬಳಸ್ಕೊಳ್ಬೋದು. 2 ಕಪ್ ಸಕ್ಕರೆಗೆ 1 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸಕ್ಕರೆ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಇನ್ನೊಂದು ಕಡೆ ಎಣ್ಣೆನ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರಿ. ಎಣ್ಣೆ ಚೆನ್ನಾಗಿ ಕಾದ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಣ್ಣೆಯನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಇದೀಗ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಅನ್ನೋದೀಗ ಚೆನ್ನಾಗಿ ಕರಗಿದೆ. ಹಾಗೆ ಸಕ್ಕರೆ ನೀರು ಅನ್ನೋದೀಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಚೆನ್ನಾಗಿ ಕುದಿಬೇಕು, ಹಾಗೆ ನೊರೆ ಥರ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಸಕ್ಕರೆ ಪಾಕ ಅನ್ನೋದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ನೋಡಿ, ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಸಕ್ಕರೆ ಪಾಕವನ್ನು ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು, ಒಂದೆಳೆ ಪಾಕ ಬಂದಿದೆಯಾ ಇಲ್ವಾ ಅಂತ. ನೀವು ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಬೋದು. ನೋಡಿ, ಒಂದು ಪ್ಲೇಟಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಪಾಕವನ್ನು ಹಾಕಿ ನೋಡಿದ್ದೀನಿ. ಇವಾಗ ಇದು ಒಂದು ಕಡೆ ನಿಲ್ತಾ ಇಲ್ಲ, ಸ್ಪ್ರೆಡ್ ಆಗ್ತಾ ಇದೆ, ಅಂದರೆ ನೀರಲ್ಲಿ ಇದು ಕರಗ್ತಾ ಇದೆ. ಇವಾಗ ಆಗಿಲ್ಲ ಅಂತ. ಇನ್ ಕೇಸ್ ಇದು ಒಂದೇ ಕಡೆ ನಿಂತರೆ ಇದು ಒಂದೆಳೆ ಪಾಕ ಬಂದಿದೆ ಅಂತ ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಬೋದು, ಅಥವಾ ಈ ವಿಧಾನದಲ್ಲಿ ಕೂಡ ಚೆಕ್ ಮಾಡಿ ನೋಡ್ಕೊಳ್ಬೋದು. ನೋಡಿ, ಒಂದು ಸ್ಟ್ರಿಂಗ್ ಬರಬೇಕು ಕೈಲಿ, ಈ ರೀತಿ ಒಂದೆಳೆ ಬಂದರೆ ಒಂದೆಳೆ ಪಾಕ ಬಂದಿದೆ ಅಂತ. ನೋಡಿ, ಇದೀಗ ಇನ್ನೊಂದು ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಇದೀಗ ನೀರಲ್ಲಿ ಕರಗ್ತಾ ಇಲ್ಲ, ಒಂದು ಕಡೆ ನಿಂತಿದೆ ಇದೀಗ. ಹಾಗೆ ಈ ರೀತಿ ಚೆಕ್ ಮಾಡಿ ನೋಡಿದ್ರು ಒಂದೆಳೆ ಪಾಕ ಬರ್ತಾ ಇದೆ. ಈ ಹಂತದಲ್ಲಿ ನೀವು ರೆಡಿ ಮಾಡ್ಕೊಂಡಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಒಂದೆಳೆ ಪಾಕ ಬಂದಿದೆ. ಒಂದೆಳೆ ಪಾಕ ಬಂದ ಕೂಡಲೇ ಇದೀಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಬಂದ ಕೂಡಲೇ ಹೆಚ್ಚು ತಡ ಮಾಡದೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಕೂಡ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಂತರ ಗ್ಯಾಸನ್ನು ಆನ್ ಮಾಡ್ಕೊಳ್ಬೋದು, ನಿಮಗೆ ಕಷ್ಟ ಅನಿಸಿದ್ರೆ. ಇಲ್ಲ, ನೀವು ಇದೇ ರೀತಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಂಡು ಕೂಡ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ಇಲ್ಲಾಂದರೆ ಉಂಡೆ ಎಲ್ಲ ಹೋಗಲ್ಲ ಕೂಡಲೇ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಹೊತ್ತಿನ ನಂತರ ಒಂದು ಚೂರು ಗಂಟೆ ಏನಿಲ್ಲ, ಕ್ಲೀನಾಗಿ ಕ್ರೀಮಿ ಟೆಕ್ಸ್ಚರ್ ರೀತಿ ರೆಡಿಯಾಗಿದೆ ಇದೀಗ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಸೈಡಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಎಣ್ಣೆನ ಕಾಯಿಸ್ಕೊಂಡಿರಬೇಕಾಗತ್ತೆ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ ನಂತರ ಒಂದೊಂದೇ ಸೌಟ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕು. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡಲೆ ಹಿಟ್ಟಿನ ಮಿಶ್ರಣ ಎಣ್ಣೆನೆಲ್ಲ ಚೆನ್ನಾಗಿ ಹೀರ್ಕೊಂಡ ನಂತರ ಇನ್ನೊಂದು ಸೌಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಇದೀಗ ಚೆನ್ನಾಗಿ ಎಣ್ಣೆನ ಹೀರ್ಕೊಂಡಿದೆ.
ಈ ಹಂತದಲ್ಲಿ ಇನ್ನೊಂದು ಸೌಟ್ ಆಗೋಷ್ಟು ನಾನು ಎಣ್ಣೆನ ಕಾದಂತಹ ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದೇ ಪ್ರೊಸೀಜರನ್ನು ಮಾಡ್ತಾ ಬರಬೇಕಾಗತ್ತೆ. ನೋಡಿ ಇದೀಗ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಕಡಲೆ ಹಿಟ್ಟು ಅನ್ನೋದು ಚೆನ್ನಾಗಿ ಹೀರ್ಕೊಂಡ ನಂತರ ನೋಡಿ ಇದೀಗ ಕಾದಂತಹ ಬಿಸಿ ಎಣ್ಣೆನ ತಿರ್ಗಾ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇದೀಗ ಹಾಕಿದ ನಂತರ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ನೋಡಿ ಇದೀಗ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂದಿದೆ. ಚೆನ್ನಾಗಿ ಹೀರ್ಕೊಂಡ ನಂತರ ಬಬಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನಂತರ ತಿರ್ಗಾ ಇನ್ನೊಂದು ಸೌಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೆಲವರಿಗೆ ಕಂಪ್ಲೀಟಾಗಿ ಎಣ್ಣೆನ ಬಳಸ್ಕೊಂಡು ಮೈಸೂರು ಪಾಕನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂಥವರು ತುಪ್ಪವನ್ನು ಸೇರಿಸ್ಕೊಂಡು ಮೈಸೂರು ಪಾಕನ ಮಾಡ್ಕೊಳ್ಬೋದು. ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಈ ರೀತಿ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಕೂಡ ಮೈಸೂರು ಪಾಕನ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಕಂಪ್ಲೀಟಾಗಿ 2 ಕಪ್ ಆಗೋಷ್ಟು ಎಣ್ಣೆನ ಬಳಸಿದ್ದೀನಿ. ಆದರೆ ಕಂಪ್ಲೀಟಾಗಿ 2 ಕಪ್ ಆಗೋಷ್ಟು ಎಣ್ಣೆ ಬೇಕಂತೇನಿಲ್ಲ. ಆದರೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳುವಾಗ ಜಾಸ್ತಿ ಎಣ್ಣೆನೇ ಬಿಸಿ ಮಾಡಿಕೊಂಡ್ರೆ ಎಷ್ಟು ಎಣ್ಣೆ ಬೇಕಾಗತ್ತೆ ಅಂತ ಗೊತ್ತಾಗುತ್ತೆ. ಅರ್ಧ ಕಪ್ ಆಗೋಷ್ಟು ಎಣ್ಣೆ ಉಳಿಯುತ್ತೆ. ನೋಡಿ ಇದೀಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಆಗ್ತಾ ಇದೆ ನೋಡಿ. ಸ್ವಲ್ಪ ಗಟ್ಟಿಯಾಗಿ ಪಾತ್ರದ ತಳವನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ರಿಬ್ಬನ್ ಕನ್ಸಿಸ್ಟೆನ್ಸಿ ರೀತಿ ಬರ್ತಾ ಇದೆ. ಹಾಗೆ ಸೈಡಲ್ಲಿ ಎಣ್ಣೆಯನ್ನು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ತನಕ ಈ ರೀತಿ ಮಾಡ್ತಾ ಬರಬೇಕು. ಎಣ್ಣೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದೇ ವಿಧಾನದಲ್ಲಿ ಮಾಡ್ಕೊಳ್ತಾ ಬನ್ನಿ. ನೋಡಿ ಇದೀಗ ಪಾತ್ರದ ತಳವನ್ನು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಎಣ್ಣೆಯನ್ನು ಸೈಡಲ್ಲಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ಈ ರೀತಿ ಬರಬೇಕು. ಅಲ್ಲಿ ತನಕ ಎಣ್ಣೆನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಗೆ ಉಳಿಸ್ಕೊಂಡಿದ್ದೀನಿ 2 ಕಪ್ ಎಣ್ಣೆಯಲ್ಲಿ. ಈಗ ಮೊದಲಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಎಣ್ಣೆನ ಸವರಿಟ್ಕೊಂಡಿದ್ದೀನಲ್ಲ, ಆ ಪಾತ್ರೆಗೆ ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಎಲ್ಲವನ್ನು ಹಾಕಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಮೇಲ್ಗಡೆ ಲೈಟಾಗಿ ಲೆವೆಲ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡ್ಕೊಳ್ಬೇಕಂತೇನಿಲ್ಲ. ಇದನ್ನು ತಣ್ಣಗಾಗೋದಕ್ಕೆ ಇಡಬೇಕು. ತುಂಬ ಬಿಸಿ ಇರೋದ್ರಿಂದ ಒಂದು 5-6 ಗಂಟೆ ಹೊತ್ತಾರು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ಆವಾಗಲೇ ಗಟ್ಟಿಯಾಗಿ ಪರ್ಫೆಕ್ಟಾಗಿ ಮೈಸೂರು ಪಾಕ ಅನ್ನೋದು ರೆಡಿಯಾಗಿದೆ. ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿ ರೆಡಿಯಾಗಿದೆ ನೋಡಿ. ಇದನ್ನೀಗ ಉಲ್ಟ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಉಲ್ಟ ಹಾಕಿ ತೆಗಿಯೋದಕ್ಕೆ ಕಷ್ಟ ಆದರೆ ಈ ಪಾತ್ರನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಈ ರೀತಿ ಉಲ್ಟ ಹಾಕಿ ತಟ್ಟಿದರೆ ಕೂಡಲೇ ಇಳ್ಕೊಂಡು ಬರುತ್ತೆ. ನೋಡಿದೀಗ ತೆಗ್ದಿದ್ದೀನಿ ನಾನು. ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇದು ಸಾಫ್ಟ್ ಮೈಸೂರು ಪಾಕ ಆಗಿರೋದ್ರಿಂದ ಮೊದಲಿಗೆ ಇದನ್ನು ಲೈನ್ ಹಾಕ್ಕೊಂಡು ಇಟ್ಕೊಳ್ಬೇಕಂತೇನಿಲ್ಲ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ ಟೆಕ್ಸ್ಚರ್ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಸ್ವೀಟ್ ಶಾಪಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿ ಟೆಕ್ಸ್ಚರ್ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಬ್ಬಕ್ಕೆ ಸಿಹಿ ಬೇಕೇ ಬೇಕು. ಆವಾಗ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಶೇಪಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಂಥ ಮೆಷರ್ಮೆಂಟಲ್ಲಿ ಸುಮಾರು ಅರ್ಧದಿಂದ 3/4 kg ಆಗೋಷ್ಟು ಮೈಸೂರು ಪಾಕನ ಮಾಡ್ಕೊಳ್ಬೋದು ಮನೆಯಲ್ಲೇ. ನೋಡಿದೀಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರಗಿಬಿಡುತ್ತೆ. ನೋಡಿ ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಾಫ್ಟಾಗಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ಫ್ರೆಂಡ್ಸ್, ನಾನು ಹಲವಾರು ರೀತಿಯ ಸಿಹಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ಹಲವಾರು ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಆ ರೆಸಿಪಿಗಳನ್ನು ಕೂಡ ನನ್ನ ಚಾನಲಲ್ಲಿ ನೋಡ್ಕೊಳ್ಬೋದು. ಹಾಗೆ ಇವತ್ತಿನ ಈ ಮೈಸೂರು ಪಾಕ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.